ನಮಸ್ತೆ ಎಲ್ರಿಗೂ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ TR ರ್ಯಾಲಿ ಅವರಿಗೆ ರನ್ನಿಂಗ್ ಶೆಡ್ಯೂಲ್ಗಳನ್ನ ನಾವು ತಿಳಿಸ್ತಾ ಬಂದಿದ್ವಿ. ಹಾಗೆ ಈ ವೀಕ್ನ ಒಂದು ಶೆಡ್ಯೂಲ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನು ಬಿಗಿನರ್ಸ್ಗೋಸ್ಕರ ಮಾಡಿರೋದು. ಬಿಗಿನರ್ಸಿಗೆ ಯಾರು ಶುರು ಮಾಡ್ತೀವಿ ರನ್ನಿಂಗು ಅವರಿಗೋಸ್ಕರ ಈ ಒಂದು ವರ್ಕೌಟ್ ಪ್ಲ್ಯಾನ್ಗಳನ್ನ ಮಾಡಿರ್ತೀವಿ. ನೀವು ಅಕಸ್ಮಾತಾಗಿ ಆಲ್ರೆಡಿ ನೀವು ರನ್ನಿಂಗ್ನ ಪ್ರಾಕ್ಟೀಸ್ ಮಾಡ್ತೀರಾ ಅಥವಾ ನೀವು ಸ್ಟೆಮಿನಾ ಚೆನ್ನಾಗಿದೆ ಅಂತಂದರೆ ಈ ವರ್ಕೌಟ್ಗಳನ್ನ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು. ಹಾಗೆ ನಾವು ಕೊಟ್ಟಿರುವಂಥ ಟೈಮಿಂಗು, ಈಗ ಎಕ್ಸಾಂಪಲ್ ಆಗಿ 400 ಮೀಟ್ರನ್ನ 1:10ಕ್ಕೆ ಕ್ಲೋಸ್ ಮಾಡಬೇಕು ವರ್ಕೌಟ್ ಒಳಗಡೆ ಅಂತ ಹೇಳಿದ್ರೆ ಅದನ್ನು ನೀವು ಸೆಕೆಂಡ್ಗಳನ್ನ ಕಮ್ಮಿ ಮಾಡ್ಕೊಳಕ್ಕೆ ಮಾಡಿ ಓಡ್ಬೋದು ಯಾರ್ಯಾರು ಸ್ಟ್ರಾಂಗ್ ಇದ್ದೀರೋ ಅವ್ರುಗಳು. ಹಾಗೆ ಈ ಒಂದು ಶೆಡ್ಯೂಲ್ನ ನಾರ್ಮಲಾಗಿ ಅಗ್ನಿವೀರಿಗೂ ಸಹ ಪ್ರಾಕ್ಟೀಸ್ ಮಾಡ್ತಿರೋರು ಸಹ ಅಳವಡಿಸ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಇದು ಒಂದು ವೀಕ್ಲಿ ಶೆಡ್ಯೂಲ್ ಆಗಿರುತ್ತೆ. ಇದನ್ನು ಹೋಗ್ತಾ ಹೆಚ್ಚಿಗೆ ಮಾಡ್ಕೋಬೋದು. ಇಲ್ಲ ಅಥವಾ ಅಂತಂದರೆ ನಾವು ಇನ್ನೊಂದು ಬೇರೆ ವೀಡಿಯೋ ಮಾಡಿದ್ರೆ ಆ ಒಂದು ಶೆಡ್ಯೂಲ್ನ ಅಳವಡಿಸ್ಕೊಳ್ಬೋದು. ನಿಮ್ಮ ಬಾಡಿಗೆ ಯಾವ ರೀತಿ ತಕ್ಕಾಗೆ ನಿಮಗೆ ಯಾವ ಒಂದು ಶೆಡ್ಯೂಲ್ ರಿಸಲ್ಟ್ ಕೊಡುತ್ತೋ ಆ ಒಂದು ವೀಕ್ಲಿ ಶೆಡ್ಯೂಲ್ಗಳನ್ನ ಫಾಲೋ ಮಾಡ್ಕೊತ ಹೋಗಿ. ಮೊದಲೇ ದಿನದ ಒಂದು ವರ್ಕೌಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಈಸಿ ರನ್ ಇರುತ್ತೆ. ಅಂದರೆ ನೀವು ಓಡೋದಕ್ಕಿಂತ ಮುಂಚೆ ಬೆಳಗ್ಗೆ ಅಥವಾ ಈವ್ನಿಂಗ್ ಯಾವಾಗಾದರೂ ಈ ಒಂದು ಶೆಡ್ಯೂಲ್ಗಳನ್ನ ಮೇಂಟೈನ್ ಮಾಡ್ಬೋದು. ಓಡೋದಕ್ಕಿಂತ ಮುಂಚೆ ನೀವು ಮಿನಿಮಮ್ 10 ರಿಂದ 15 ನಿಮಿಷ ವಾರ್ಮಪ್ ಆಗಿ, ಅಂದರೆ ಒಂದು 600ರಿಂದ ಒಂದು 800 ಮೀಟರ್ ತನಕ ಸಿಂಪಲ್ಲಾಗಿ ಜಾಗ್ ಮಾಡಿ ಗ್ರೌಂಡ್ ಒಳಗೆ ಅಥವಾ ರೋಡಲ್ಲಿ. ಇದಾದ ನಂತರ ನೀವು ನಿಮ್ಮ ಒಂದು ಬಾಡಿನ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ಳಿ, ಅಂದರೆ ಹೀಟ್ ಮಾಡ್ಕೊಳ್ಳಿ. ಯಾಕಂತಂದರೆ ವಾರ್ಮಪ್ ಮಾಡ್ಕೊಳ್ಳೋದ್ರಿಂದ ಅಕಸ್ಮಾತಾಗಿ ನೀವು ಓಡಬೇಕಾದ್ರೆ ಏನಾದರೂ ಬಿದ್ದರೆ ಅಕಸ್ಮಾತಾಗಿ ಫ್ರ್ಯಾಕ್ಚರ್ ಆಗೋದಿಲ್ಲ. ಸೊ ನೀವು ಬಾಡಿ ವಾರ್ಮಪ್ ಇದ್ದರೆ, ಇಲ್ಲ ಅಂತಂತಂದರೆ ನೀವು ಎಲ್ಲಿ ಬೀಳ್ತೀರೋ ಆ ಪಾರ್ಟಲ್ಲಿ ನಿಮಗೆ ಇಂಜುರಿ ಆಗುತ್ತೆ, ಆಮೇಲೆ ತುಂಬ ತೊಂದರೆಗಳಾಗುತ್ತೆ. ಹಾಗಾಗಿ ವಾರ್ಮಪ್ಪು ಕಂಪಲ್ಸರಿಯಾಗಿ ಮಾಡ್ಕೋಬೇಕು ಓಡೋಕ್ಕಿಂತ ಮುಂಚೆ. ಈಸಿ ರನ್ನಲ್ಲಿ ಬಂದುಬಿಟ್ಟು ಈಗ 600ರಿಂದ 800 ಮೀಟ್ರ್ ನೀವು ಸಿಂಪಲಾಗಿ ಜಾಗ್ ಮಾಡ್ತೀರ. ಇದಾದ ನಂತರ ನೀವು 4 ರಿಂದ 5 ಕಿಲೋಮೀಟರ್ ರನ್ನಿಂಗ್ನ ಈಸಿ ವೇದಲ್ಲಿ ಓಡಲಿಕ್ಕೆ ಪ್ರಯತ್ನ ಮಾಡಿ. ಅಂದರೆ 5 ನಿಮಿಷ ತೊಗೊಳ್ಳಿ, 1 ಕಿಲೋಮೀಟರ್ಗೆ ನಡೆಯುತ್ತೆ. ಆರಾಮಾಗಿ ನೀವು ಒಂದು ಫೇಸ್ ರನ್ನಿಂಗ್ನ ಕಂಪ್ಲೀಟ್ ಮಾಡಿಬಿಟ್ಟು ಅದಾದ ನಂತರ ಬಂದುಬಿಟ್ಟು ನೀವು ಮಿನಿಮಮ್ ಅಂದರೆ 20 ರಿಂದ 25 ನಿಮಿಷ ವರ್ಕೌಟ್ಗಳನ್ನ ಮಾಡಿ. ವೀಡಿಯೋದಲ್ಲಿ ನೋಡ್ಕೊಳ್ಳಿ, ಆಫ್ಟರ್ ರನ್ನಿಂಗ್ ವರ್ಕೌಟ್ಗಳು ಏನಿರುತ್ತೆ ಅವನ್ನೆಲ್ಲ ಮಾಡಿ. ಇದಾದ ನಂತರ ಹೊಟ್ಟೆಗೆ ಎಕ್ಸಸೈಸ್ ಕೊಡಿ. ಅವತ್ತಿನ ದಿನ ನಿಮ್ಮ ಒಂದು ಕೋರ್ ಇದಕ್ಕೆ ಸ್ವಲ್ಪ ಎಫೆಕ್ಟ್ ಹಾಕಿ. ಇದು 1ನೇ ದಿನದ ವರ್ಕೌಟ್ ಆಗಿರುತ್ತೆ. 2ನೇ ದಿನದ ವರ್ಕೌಟ್ ಬಂದುಬಿಟ್ಟು ಇಂಟರ್ವಲ್ ಟ್ರೈನಿಂಗ್ ಅಂತ ಹೇಳಿರುತ್ತೆ. ಇದ್ರಲ್ಲಿ ಬಂದುಬಿಟ್ಟು ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಹಾಗಾಗಿ ನೀವು 10 ರಿಂದ 12 ನಿಮಿಷ ಸಿಂಪಲ್ಲಾಗಿ ಜಾಗ್ ಮಾಡಿ. ನಿಮ್ಮ ಬಾಡಿ ತುಂಬ ಹೀಟ್ ಆಗುತ್ತೆ. ಅದಾದ ನಂತರ ಸ್ವಲ್ಪ ಕೆಲವೊಂದು ಎಕ್ಸಸೈಸ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕೈ ಕಾಲು ಅಥವಾ ಸ್ಟ್ರೆಚ್ ಮಾಡ್ಕೊಂಡು ನಿಮ್ಮ ಒಂದು ರನ್ನಿಂಗ್ ಓಡಲಿಕ್ಕೆ ನೀವು ರೆಡಿ ಆಗಬೇಕು. ವರ್ಕೌಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ನೀವು ಬಂದುಬಿಟ್ಟು 400 ಮೀಟ್ರು ಏನಿರುತ್ತೋ ಅದನ್ನು ಒಂದೊಂದು ರೌಂಡ್ನ ಸ್ಪೀಡಾಗಿ ಓಡಬೇಕು. ಮಿನಿಮಮ್ ಅಂದರೆ ಒಂದು 5 ರಿಂದ 6 ರೆಪ್ಟೇಷನ್ನ ಹಾಕಬೇಕು. ಗ್ಯಾಪ್ ಬಂದುಬಿಟ್ಟು 1 ರಿಂದ 2 ನಿಮಿಷ ನೀವು ಒಂದು ಸಲ ಓಡಿ 1 ರಿಂದ 1.5 ನಿಮಿಷ ಅಥವಾ 2 ನಿಮಿಷ ತನಕ ರೆಸ್ಟ್ ತೊಗೊಂಡು ಮತ್ತೆ ಓಡಬೇಕು. ಸೊ ನಿಮ್ಮ ಒಂದು ಯಾವ ರೇಂಜ್ ಸ್ಪೀಡಲ್ಲಿ ಓಡಬೇಕಂತಂದ್ರೆ ನೀವು ಹೊಸದಾಗಿ ಓಡ್ತಾ ಇದ್ರೆ ಅಂದರೆ 60 ರಿಂದ 70% ಎನರ್ಜಿನ ಹಾಕಿಬಿಟ್ಟು ಓಡಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ಯಾರ್ಯಾರು ಪರ್ಫೆಕ್ಟ್ ಇರ್ತಾರೋ, ಸ್ವಲ್ಪ ಓಡೋದು ಶುರು ಮಾಡಿರ್ತಾರೆ, ಅಭ್ಯಾಸ ಆಗಿರುತ್ತೋ ಅವರು 60 to 70 ರೇಂಜಲ್ಲಿ ಓಡ್ಬೋದು. ಈ ರೀತಿ ಓಡೋದ್ರಿಂದ ಏನು ಯೂಸ್ ಆಗುತ್ತಪ್ಪ ಅಂತಂದರೆ ಇದರಿಂದ ನಿಮ್ಮ ಒಂದು ರನ್ನಿಂಗ್ ಸ್ಪೀಡು ಇಂಪ್ರೂವ್ ಆಗುತ್ತೆ. ಅಂದ್ರೆ ನೀವು ಯಾವತ್ತು ಕಾಂಪಿಟೇಷನ್ ಮಾಡ್ತಿರಲ್ಲ ಆವಾಗ ಇದರ ರಿಸಲ್ಟ್ಗಳು ಗೊತ್ತಾಗುತ್ತೆ. ಹಾಗೆ ಇದಾದ್ಮೇಲೆ ನೀವು ವರ್ಕೌಟ್ ಮುಗಿಸಿದ ನಂತರ ಸೇಮ್ ಮಿನಿಮಮ್ 20 ರಿಂದ 25 ನಿಮಿಷ ವರ್ಕೌಟ್ ಮಾಡಿ. ಈ ದಿನ ನಿಮ್ಮ ಒಂದು ಕಾಲುಗಳಿಗೆ ಎಕ್ಸಸೈಸ್ಗಳನ್ನ ಜಾಸ್ತಿ ಫೋಕಸ್ ಮಾಡಿ. 2ನೇ ದಿನದ ಒಂದು ವರ್ಕೌಟ್ ಜಾಸ್ತಿ ಹಾರ್ಡ್ ಆಗಿರುತ್ತೆ. ಹಾಗಾಗಿ 3ನೇ ದಿನಕ್ಕೆ ಅದಕ್ಕೆ ತಕ್ಕನಾಗಿ ನಾವು ವರ್ಕೌಟ್ಗಳನ್ನ ಕೊಡಬೇಕಾಗುತ್ತೆ ನೆಕ್ಸ್ಟ್ ಡೇಗೆ. ಈಗ 3ನೇ ದಿನ ಯಾವ ರೀತಿ ವರ್ಕೌಟ್ ಮಾಡಬೇಕಪ್ಪ ಅಂತಂದರೆ ಮಿನಿಮಮ್ 10 ರಿಂದ 15 ನಿಮಿಷ ಸಿಂಪಲ್ಲಾಗಿ ಜಾಗ್ ಮಾಡಿ. ಇದಾದ ನಂತರ ಬಾಡಿನ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು ಅವತ್ತಿನ ದಿನ ಓಡುವಂಥ ಅವಶ್ಯಕತೆ ಇರೋದಿಲ್ಲ, ಜಾಗ್ ಮಾಡಿರ್ತೀರಲ್ವ ಸಾಕು. ಇದಾದಮೇಲೆ ನೀವು ಬಂದುಬಿಟ್ಟು ಎಕ್ಸಸೈಸ್ಗಳನ್ನ ಮಾಡಬೇಕು. ಲೆಗ್ ಎಕ್ಸಸೈಸ್ಗಳನ್ನ ಯೂಟ್ಯೂಬಲ್ಲಿ ನೋಡ್ಕೊಂಬಿಟ್ಟು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಿಮಗೆ ಸ್ಕ್ರೀನ್ಶಾಟಲ್ಲಿ ಹಾಕ್ತೀನಿ. ಆ ಥರದ ಎಕ್ಸಸೈಸ್ಗಳನ್ನ ಮಾಡಿ. ಇದಾದ ನಂತರ ನೀವೊಂದು ಕೋರ್ ವರ್ಕೌಟ್ನ ಮಾಡಿ. ನಿಮ್ಮ ಒಂದು ಹೊಟ್ಟೆಗೆ ಎಕ್ಸಸೈಸ್ನ ಜಾಸ್ತಿ ಕೊಡಿ. ಹಾಗೆ ಚೆಸ್ಟಿಗೆ ವರ್ಕೌಟ್ನ ಕೊಡಿ, ಪುಷಪ್ಸ್ ವರ್ಕೌಟ್ ಮಾಡಿ. ಈ ರೀತಿ ಎಲ್ಲವನ್ನೂ 3 ಸೆಟ್ಟು ವರ್ಕೌಟ್ ಮಾಡಿ. ಹಾಗೆ ನಿಮ್ಗೆ ಯಾವುದಾದ್ರೂ ಎಕ್ಸಸೈಸ್ಗಳು ಗೊತ್ತಿದ್ರೆ ಅವನ್ನ ಸೆಟ್ ವೈಸು ಮಾಡಿ. ರಿಪಿಟೇಷನು 3 ಸೆಟ್ಟು ಎಲ್ಲ ಎಕ್ಸಸೈಸ್ಗಳನ್ನ ಮಾಡಿ. ಇಷ್ಟು ಮಾಡಿ ಬಾಡಿ ಕೂಲ್ ಡೌನ್ ಮಾಡ್ಕೊಂಬಿಟ್ಟು ಅವತ್ತಿನ ಒಂದು ವರ್ಕೌಟ್ನ ಕಂಪ್ಲೀಟ್ ಮಾಡಿ. 4ನೇದ ವರ್ಕೌಟ್ ಏನಪ್ಪ ಅಂತಂದರೆ 800 ಸ್ಟಾರ್ಟ್ ಮಾಡೋಣ. 800 ಆದಮೇಲೆ 400 ಆದಮೇಲೆ 200. ಈ ಥರ 3 ರೆಪ್ಟೇಷನ್ನ ಒಂದೊಂದಾಗಿ ಹಾಕಿ. ಹಾಗೆ ಇದಾದ ನಂತರ 100 ಮೀಟರ್ ಸ್ಪ್ರಿಂಟ್ ಬಂದುಬಿಟ್ಟು ಒಂದು 3 ರಿಂದ 4ನ ಹಾಕ್ಬೋದಾಗಿ. ಹಾಗೆ ಪ್ರತಿಯೊಂದು ವರ್ಕೌಟಿಗೂ 2 ರಿಂದ 2.5 ನಿಮಿಷ ಗ್ಯಾಪ್ನ ಕೊಡಿ. ಈಗ 800 ಮೀಟ್ರ್ ಓಡಿದ್ರೆ ಒಂದು 2 ನಿಮಿಷ ಗ್ಯಾಪ್ ಕೊಟ್ಬಿಟ್ಟು ನೆಕ್ಸ್ಟ್ 400 ಮೀಟ್ರನ್ನ ಸ್ಟಾರ್ಟ್ ಮಾಡಿ. ಸುಮಾರಾಗಪ್ಪ ಅಂತಂದರೆ ಯಾವ ರೇಂಜಲ್ಲಿ ಓಡಬೇಕಂತಂದರೆ 60 ರಿಂದ 70% ರೇಂಜಲ್ಲಿ ಓಡಿ. ಹಾಗೆ
ಇದು ಮಾಡೋಕ್ಕಿಂತ ಮುಂಚೆ ಕಂಪಲ್ಸರಿಯಾಗಿ ಮುಂಚೆ 10ರಿಂದ 12 ನಿಮಿಷ ಜಾಗಿಂಗ್ ಮಾಡಿ, ಇದಾದ ನಂತರ ಎಕ್ಸಸೈಸ್ ಮಾಡ್ಕೊಳ್ಳಿ ಕೆಲವೊಂದು ಲೈಟಾಗಿ. ಇದಾದ ನಂತರ ಈ ವರ್ಕೌಟ್ನ ಶುರು ಮಾಡಿ. ಈ ವರ್ಕೌಟ್ ಕಂಪ್ಲೀಟ್ ಆದಮೇಲೆ ನೀವು ಕಂಪಲ್ಸರಿಯಾಗಿ ಕೂಲ್ ಡೌನ್ ಎಕ್ಸಸೈಸ್ಗಳನ್ನ ಮಾಡಲೇಬೇಕಾಗುತ್ತೆ. 20ರಿಂದ 25 ನಿಮಿಷ ನೀವು ಗ್ರೌಂಡಲ್ಲಿ ಕೂತ್ಕೊಂಡು ಕೆಲವೊಂದು ಎಕ್ಸಸೈಸ್ಗಳನ್ನ ಮಾಡ್ಕೊಂಡು ಮನೆ ಕಡೆ ಹೋಗ್ಬೋದು. ಹಾಗೆ 5ನೇ ದಿನದ ವರ್ಕೌಟ್ ಏನಪ್ಪ ಅಂತಂದರೆ ಲಾಂಗ್ ರನ್ನಿಂಗ್ ಇರುತ್ತೆ. ಯಾರ್ಯಾರು ಹೊಸ್ದಾಗಿ ಸ್ಟಾರ್ಟ್ ಮಾಡಿರ್ತೀರೋ, ಅಂದರೆ ಇವತ್ತಿನವರೆಗೂ ಓಡಿಯಲ್ಲ, ನಾವು ಈಗ ಸ್ಟಾರ್ಟ್ ಮಾಡಿದ್ದೀವಿ 1 ತಿಂಗಳಿಂದ ಓಡೋಕ್ಕೆ, ಅಂಥವರು ಮಿನಿಮಮ್ ಅಂದರೆ 4ರಿಂದ 5 ಕಿಲೋಮೀಟ್ರ್ ಪ್ರಯತ್ನ ಮಾಡಿ. ಯಾರ್ಯಾರು ಪರ್ಫೆಕ್ಟ್ ಇದ್ದರೂ ಓಡೋರು ಅವರು 7 ಕಿಲೋಮೀಟ್ರ್ ಮೇಲೆ ನಿಮಗೆ ಇಷ್ಟ ಬಂದಷ್ಟು ಹೋಗ್ಬೋದು. ಹಾಗೆ ಪ್ರತಿಯೊಂದು ಕಿಲೋಮೀಟರು ಮಿನಿಮಮ್ ಅಂದರೂ 4:20ರಿಂದ 4:40 ಒಳಗಡೆ ಕ್ಲೋಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇದರಿಂದ ನಿಮ್ಮ ಒಂದು ಏರೋಬಿಕ್ ಬಿಲ್ಡ್ ಆಗುತ್ತೆ, ಅಂದರೆ ಆಮ್ಲಜನಕದೊಂದಿಗೆ ಓಡೋ ಕೆಪಾಸಿಟಿ ನಿಮ್ಮದು ಬಿಲ್ಡ್ ಆಗುತ್ತೆ. ಏರೋಬಿಕ್ ನಿಮ್ಮ ಕೆಪಾಸಿಟಿ ಬಿಲ್ಡ್ ಆಯ್ತು ಅಂತಂದರೆ ನಿಮಗೆ 1600 ಮೀಟ್ರಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ಫಸ್ಟ್ 800 ಮೀಟ್ರ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಈ ಒಂದು ಲಾಂಗ್ ರನ್ನಿಂಗ್ ಒಳಗಡೆ ನಿಮ್ಮ ಬಾಡಿನ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. ಲಾಂಗ್ ಸ್ಟೆಪ್ ಹಾಕಲಿಕ್ಕೆ, ಹಾಗೆ ನೀವೊಂದು ಬ್ರೀತಿಂಗ್ ಸಿಸ್ಟಮ್ನ ತುಂಬಾ ಪಾಯಿಂಟ್ಗಳನ್ನು ಈ ಒಂದು ಲಾಂಗ್ ರನ್ ಒಳಗಡೆ ನಾವು ಸೆಟ್ ಮಾಡ್ಕೋಬೋದು. ಹಾಗಾಗಿ ವಾರದಲ್ಲಿ 1 ದಿನ ನಾವು ಲಾಂಗ್ ರನ್ನಿಂಗ್ನ ಕಂಪಲ್ಸರಿಯಾಗಿ ಹೋಗಬೇಕಾಗತ್ತೆ. ಹಾಗೆ 6ನೇ ದಿನ ಬಂದುಬಿಟ್ಟು ಹಪ್ಪಿಲ್ಸ್ ವರ್ಕೌಟ್ನ ಮಾಡೋದು. ನೀವು ಎಲ್ಲಾದರೂ ಒಂದು 100 ಮೀಟರ್ಸು ಸ್ವಲ್ಪ ಸ್ಲೋಪ್ ಆಗಿರೋಂಥ ಜಾಗನ ನೋಡ್ಕೊಳ್ಳಿ, ಸ್ವಲ್ಪ ಲೈಟಾಗಿ ದಿಬ್ಬ ಇರುವಂಥ ಜಾಗನ. ಅಲ್ಲಿ ಹೋಗ್ಬಿಟ್ಟು ನೀವು ಅದಕ್ಕಿಂತ ಮುಂಚೆ 1.5ರಿಂದ 2 ಕಿಲೋಮೀಟ್ರ್ ನೀವು ಜಾಗ್ ಮಾಡಿರಬೇಕು, ವಾರ್ಮಪ್ ಆಗಿರಬೇಕು. ಕೆಲವೊಂದು ಎಕ್ಸಸೈಸ್ಗಳನ್ನ ಮಾಡ್ಕೊಂಬಿಟ್ಟು ನೀವು ಓಡಲಿಕ್ಕೆ ರೆಡಿಯಾಗಿ. ಇದಾದ ನಂತರ ನೀವು ಏನು ಅಪ್ ವರ್ಕೌಟ್ ಹೇಳಿದ್ನಲ್ಲ ಆ ಜಾಗದಲ್ಲಿ ಹೋಗ್ಬಿಟ್ಟು ನೀವು ಅಪ್ ಡೌನ್ ವರ್ಕೌಟಲ್ಲಿ ಅಲ್ಲಿ ಹೋಗ್ಬಿಟ್ಟು ನೀವು 100 ಮೀಟರ್ಸ್ ಏನು ಮೇಲ್ಗಡೆ ಇರುತ್ತಲ್ವ, ಹೋಗ್ಬೇಕಾದ್ರೆ ಒಂದು 60 to 70% ಸ್ಪೀಡಲ್ಲಿ ಓಡೋಗಬೇಕು. ಅಲ್ಲಿ ಹೋಗ್ಬಿಟ್ಟು 20ರಿಂದ 30 ಸೆಕೆಂಡ್ ಅಷ್ಟೇ ರೆಸ್ಟ್ ಮಾಡಿಬಿಟ್ಟು ವಾಪಸ್ ಅಲ್ಲಿಂದ ಡೌನ್ಗೆ ಬರಬೇಕು. ಡೌನ್ ಬರಬೇಕಾದ್ರೆ 70 to 85% ತನಕ ನೀವು ಎನರ್ಜಿನ ಹಾಕ್ಬೋದು. ಡೌನ್ ಬರ್ತಿರ್ಬೇಕಾದ್ರೆ ನಿಮ್ಮ ಒಂದು ಲೆಗ್ಗಳನ್ನ ಎಷ್ಟು ಸಾಧ್ಯನೋ ಅಷ್ಟು ಓಪನ್ ಮಾಡಿ ಸ್ಟೆಪ್ಗಳನ್ನ ಹಾಕಲಿಕ್ಕೆ ಪ್ರಯತ್ನ ಮಾಡಿ. ಇದರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ ರನ್ನಿಂಗ್ ಮಾಡಬೇಕಾದ್ರೆ. ಈ ಒಂದು ವರ್ಕೌಟ್ನ ಮಿನಿಮಮ್ ಅಂದರೆ ಒಂದು 8 ಶೆಡ್ಯೂಲ್ನ ಮಾಡಿ, ಒಂದು 8 ಮೇಲಕ್ಕೆ 8 ಕೆಳಕ್ಕೆ ಈ ರೀತಿ ಓಡಲಿಕ್ಕೆ ಪ್ರಯತ್ನ ಮಾಡಿ. ಇದರಿಂದ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ನಿಮಗೆ. ಇದಾದ ನಂತರ 7ನೇ ದಿನ ಅಂತಂದರೆ ಭಾನುವಾರ. ಇವತ್ತಿನ ದಿನ ನೀವು ಸೈಕ್ಲಿಂಗ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಇಲ್ಲ ಅಥವಾ ನಾರ್ಮಲಾಗಿ ಜಾಗ್ ಮಾಡಿಬಿಟ್ಟು ನಿಮ್ಮ ಒಂದು ಬಾಡಿನ ರೆಸ್ಟ್ ಮಾಡ್ಬೋದು. ನಿಮ್ಮ ಜೊತೆ ಸ್ನೇಹಿತರಿದ್ದರೆ ನಿಮ್ಮ ಬಾಡಿನ ಸ್ಟ್ರೆಚ್ ಮಾಡ್ಕೊಳ್ಳಿ. ಎಲ್ಲ ಒಂದು ಕಾಲುಗಳನ್ನ, ಕೈಗಳು ಎಲ್ಲ ಮಸಾಜ್ ಮಾಡ್ಕೊಳ್ಳೋದು, ಈ ರೀತಿ ಆ್ಯಕ್ಟಿವಿಟಿನ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಯಾಕಪ್ಪ ಅಂತಂದರೆ ಈಗ ತುಂಬ ಜನ ಗೊತ್ತಿಲ್ಲ ಎಷ್ಟು ಓಡ್ತಿದ್ದಾರೆ ಏನು ಅಂತ. ಹಾಗಾಗಿ ಎಲ್ಲದನ್ನೂ ಯೋಚನೆ ಮಾಡಿಬಿಟ್ಟು ವರ್ಕೌಟ್ಗಳನ್ನ ತುಂಬ ಈಸಿಯಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬಟ್ ವರ್ಕೌಟ್ ಶೆಡ್ಯೂಲೇ ಬೇರೆ ಇದೆ. ನಮಗೆ ಬೇಕಾಗಿರೋದು ಕೇವಲ ಏನು ರ್ಯಾಲಿಗೋಸ್ಕರ 5 ನಿಮಿಷ ಅಥವಾ 5.5 ನಿಮಿಷದೊಳಗೆ ಓಡಲಿಕ್ಕೆ, ಅಷ್ಟಕ್ಕೆ ನಾವು ಫೋಕಸ್ ಮಾಡಬೇಕಾಗತ್ತೆ. ಕೆಲವೊಬ್ಬರು ರನ್ನಿಂಗ್ ಮಾಡಿದ್ರು ಸ್ಟೂಡೆಂಟ್, ಏನು ಸರ್ ನೀವು ಈ ಥರ ವರ್ಕೌಟ್ ಕೊಡ್ತೀರಾ ಹಂಗೆ ಅಂತೇಳಿ. ನೋಡಿ, ನಾವ್ಯಾರು ಅಥ್ಲೆಟಿಕ್ ಅಲ್ಲ, ನಾವು ಒಲಿಂಪಿಕ್ಸಿಗೆ ಪ್ರಯತ್ನ ಮಾಡ್ತಿಲ್ಲ. ಆ ರೀತಿ ಶೆಡ್ಯೂಲ್ ಮಾಡಬೇಕು, ಆ ಥರ ಅಷ್ಟೊಂದು ಮೇಂಟೈನ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಮಗೆ ಬೇಕಾದಷ್ಟು ಅಷ್ಟೇ ತಿನ್ನೋಣ. ಬೇರೆ ಯಾರಾದರೂ ಏನಾದರೂ ಅಂದ್ಕೊಳ್ಳಿ, ನಾವು ಎಷ್ಟು ಗೈಡ್ ಮಾಡ್ತೀವೋ ಅಷ್ಟನ್ನ ಓಡೋಕ್ಕೆ ಪ್ರಯತ್ನ ಮಾಡಿ. ನಮ್ಮ ಮೇಲೆ ನಂಬಿಕೆ ಇದ್ದರೆ ಸುಮ್ಮನೆ ಹೇಳಲ್ಲ, ನಾವು ಏನಾದರೂ ಒಂದು ಅದ್ರ ಬಗ್ಗೆ ಮಾಡಿರ್ತೀವಿ.